ಎಲ್ಲರಿಗೂ ನಮಸ್ಕಾರ. ಇದು ಮೈಸೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು ಪ್ಯಾಲೇಸಿಂದ ಆಗ್ಬಿಟ್ಟು 9.5 ಕಿಲೋಮೀಟ್ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟ್, ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ 30-40 ಸೌತ್ ಫೇಸಿಂಗ್ ಸೈಟ್ ಇದು. ಅದರಲ್ಲಿ 3 ಬೆಡ್ರೂಮ್ ಮನೆ ಕಟ್ಟಿದ್ದಾರೆ. ಅಬೌಟ್ ಪ್ಯಾಲೇಸಿಂದ 20 ನಿಮಿಷ ಡ್ರೈವ್, ನರಸೀಪುರ ರೋಡು, ಮೈಸೂರಿಂದ ಟಿ ನರಸೀಪುರಕ್ಕೆ ಹೋಗುವಂಥ ರಸ್ತೆಯಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ಈ ಮನೆ ಸೇಲ್ಗಿದೆ. ಹೇಳಿದ್ನಲ್ಲ 20 ನಿಮಿಷ ಆಗುತ್ತೆ. ಎಲ್ಲಿಂದ? ಮೈಸೂರು ಪ್ಯಾಲೇಸು, ದೇವರಾಜ ರಸ್ತೆ, ಅಲ್ಲ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡಿಂದ 20 ನಿಮಿಷ ಆಗುತ್ತೆ. ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೈನ್ ಡೋರು, ಅಂದರೆ ಗೌರ್ಮೆಂಟ್ ಅವರು ಅಲಾಟ್ ಮಾಡಿರುವಂಥ ಸೈಟ್ ಇದು. ಅದರಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮ್ ಮನೆ. ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ಒಂದು ಮೇಜರ್ ಕ್ವಶನ್ ಇಸ್ ಪಾರ್ಕಿಂಗ್ ಆ್ಯಂಡ್ ವಾಟರ್. ಇಲ್ಲಿಗೆ ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಆಚೆ ಕಡೆ ಒಳಗಡೆ ಪಾರ್ಕಿಂಗ್ ಬೇಕು. ನೋಡಿ, ಇದು 30 ಅಡಿ ಫಾರ್ ದ ಸೌತು ರ್ಯಾಂಪ್ ಮಾಡಿದಾರಲ್ಲ, ಇಲ್ಲಿ ನೀವು ಈಸಿಯಾಗಿ ಒಂದು ಮಿಡ್ ಸೈಜ್ ಕಾರ್ನ ನಿಲ್ಲಿಸ್ಬೋದು. ನಾನು ಇನ್ನೋವಾ ತರ್ತೀನಿ, ಫಾರ್ಚುನರ್ ಸ್ವಲ್ಪ ಕಷ್ಟ ಆಗುತ್ತೆ. ಮಿಡ್ ಸೈಜ್ ಕಾರ್ನ ಖಂಡಿತವಾಗ್ಲೂ ನಾವು ಪಾರ್ಕ್ ಮಾಡಬಹುದು. ಮತ್ತು ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಮನೆ ಸುತ್ತಮುತ್ತದಲ್ಲಿ ಮನೆ ಆಗಿದೆಯಾ, ಲೇಔಟ್ ಆಗಿದೆಯಾ, ಮನೆಗಳಿದ್ದಾರಾ, ಮನೆ ಇದ್ದರೆ ಎಷ್ಟು ಮನೆ ಇದೆ ಅಂತ ಭಾಳಷ್ಟು ಕ್ವಶನ್ ಇರುತ್ತೆ. ಮನೆ ಮಾಡ್ತೀರಾ ಸುಪ್ರೀತ್, ನೀವು ಮನೆ ಮಾಡಿ ತೋರಿಸಿದ ತಕ್ಷಣ ಒಳಗೆ ಕೊಟ್ಟೋಗ್ಬಿಡ್ತೀರಾ, ನಮಗೇನು ಗೊತ್ತಾಗಲ್ಲ, ವಿ ಆರ್ ಅನೇಬಲ್ ಟು ಸಿ ಹೌ ಮೆನಿ ಹೌಸಸ್ ಆರ್ ದೇರ್ ಅಂತ. ಸೊ ಅದಕ್ಕೋಸ್ಕರ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಚಾಮುಂಡಿ ಬೆಟ್ಟ ಹಿಂಭಾಗ, ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ಚಾಮುಂಡಿ ಬೆಟ್ಟ ಮುಂಭಾಗದಲ್ಲಿ ಪ್ಯಾಲೇಸ್ ಇದೆ, ಹಿಂಭಾಗದಲ್ಲಿ ಲಲಿತಾದ್ರಿ ನಗರ, JSS ಲೇಔಟು, IPS ನಗರ ಮತ್ತು ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಬನ್ನಿ ಇವಾಗ ಒಳಗೆ ಹೋಗಿ ಮನೆಯ ಕ್ವಾಲಿಟಿ ವಿಚಾರವಾಗಿ ಮಾತಾಡ್ತಾ ಹೋಗ್ತೀನಿ. ಆಕ್ಸೆಸಿಬಿಲಿಟಿ ಹೇಳಿದೆ, ಲೊಕ್ಯಾಲಿಟಿ ಹೇಳಿದೆ, ಸುತ್ತಮುತ್ತ ತೋರಿಸ್ದೆ. ಟೀಕ್ ಡೋರ್ ನಿಮ್ಮ ಹತ್ರನೂ ಒಂದು ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಸೌತ್ ಫೇಸಿಂಗ್ ಸೈಟ್ ಇದೆ. ಯಾವ ಥರ ಮನೆ ಪ್ಲ್ಯಾನ್ ಮಾಡಬೇಕು, ಜಾಗ ವೇಸ್ಟ್ ಆಗದಿರೋ ಥರ ಅಂತಂದರೆ ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಒಂದು 5 ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಬೋದು. ಸಂಪು. ಈಗ ಎಂಥ ಟೀಕ್ ಡೋರ್ ಅಂತಂದರೆ ಮ್ಯಾಸಿವ್ ಹೆವಿ ಟೀಕ್ ಡೋರ್. ಅಂದರೆ ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಡೋರ್, ಇದು ಹೆವಿ ಗೇಜ್ ಅಂತ ಹೇಳ್ತಾರಲ್ಲ, ಹೆವಿ ಗೇಜ್ ಡೋರು. ಯಾವ ಥರ ಕಾರ್ವಿಂಗ್ ಇದೆ ಅಂದರೆ ನಾನು ಎಳಿತಾ ಇರ್ಬೇಕಾದ್ರೆ ಫೀಲ್ ಆಗುತ್ತೆ ಯಾವ ಥರ ಮ್ಯಾಸಿವ್ಲಿ ಫಸ್ಟಲ್ಲ ಸೂಪರ್ ಫಸ್ಟ್ ಕ್ವಾಲಿಟಿ ಡೋರ್ ಇದು. ಬನ್ನಿ ಈಗ ಒಳಗೆ ಬಂದು ತೋರಿಸ್ತಾ ಹೋಗ್ತೀನಿ. ಲೈಟ್ಗಳು ನೋಡಿ, ಫಾಲ್ ಸೀಲಿಂಗು, ವರ್ಕ್ಮೆನ್ಶಿಪ್ಪು ಇನ್ ಟರ್ಮ್ಸ್ ಆಫ್ ಸ್ಪೇಸ್ ಯೂಟಿಲೈಸೇಷನ್. ಮನೇನ ಎಷ್ಟು ಚೆನ್ನಾಗಿ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಬಹುದು ಅನ್ನೋದನ್ನು ನಾವು ಭಾಳ ಚೆನ್ನಾಗಿ ಇಲ್ಲಿ ನೋಡಬಹುದು. ನೋಡು, ಇಲ್ಲಿ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ. ಇನ್ನೇನು ಈ ಮನೇಲಿ ನೀವು ಬಂದು ಡೈರೆಕ್ಟಾಗಿ ವಾಸ ಇರಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ ಆಗಿರುತ್ತೆ. ಕಿಚನ್ ಯೂನಿಟ್ ನೋಡಿ ಏನು ಸೂಪರ್ ಆಗಿದೆ. 10 ಅಡಿ, 15 ಅಡಿ, 10 ಅಡಿ, 4 ಅಡಿ ಗ್ರನೈಟ್ ಟಾಪು, ಸ್ಟೋರೇಜ್ ಸ್ಪೇಸು, ಲೈಟ್ಗಳು, ಇಲ್ಲಿ ರೆಫ್ರಿಜರೇಟರ್ ಇಟ್ಕೊಳ್ಳೋಕ್ಕೆ ಜಾಗ, ಸ್ಟೋರೇಜ್ ಸ್ಪೇಸು, ಸಿಂಕು ಸೂಪರಾಗಿದೆ. ಇದಕ್ಕೆ ಲೈಟ್ ಬನ್ನಿ ತೋರಿಸ್ತೀನಿ. 6 ಕ್ಯಾಬಿನೇಷನ್ಸ್ ಇರೋದು, ಸ್ಟೋರೇಜ್ ಸ್ಪೇಸು, ಸಿಂಕ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಎಲ್ಲ ಕಡೆ ಯೂಶಲಿ ಸಿಂಕ್ ಈ ಥರ ಇರಲ್ಲ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿಂಕ್ನ. ಕಿಟಕಿಗಳು, ಎಕ್ಸಾಸ್ಟಿಗೆ, ಚಿಮ್ನಿ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು. ಈ ಕಡೆ ನೋಡಿ ಈ ಥರ ಸಿಂಕ್ ಕೊಟ್ಟಿದ್ದಾರೆ. ಪಾತ್ರೆ ತೊಳಿಬೇಕಾರೆ ಮೂಮೆಂಟ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೆಂಗೆ ಬೇಕಾದ್ರೂ ಇದನ್ನು ಟರ್ನ್ ಮಾಡ್ಕೊಬೋದು. ಬರೀ ಇಲ್ಲೇ ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿರಲ್ಲ, ಯು ಕ್ಯಾನ್ ಮೂವ್ ಇಟ್ ಅರೌಂಡ್. ವಾಟರ್ ಫಿಲ್ಟರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲೂ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಚಿಮ್ನಿ ಇದು ಈಸ್ಟಿಗಿದೆ, ಇದು ಈಸ್ಟ್ ಫೇಸಿಂಗ್, ಇದು ಈಸ್ಟಿಗೆ ಚಿಮ್ನಿ ಕೊಟ್ಟಿದ್ದಾರೆ. ಸೊ ವಾಸ್ತು ಅನುಗುಣವಾಗಿ ಹೇಗಿರಬೇಕು, ಪೂಜಾ ರೂಮ್ ಫೇಸಿಂಗ್ ಈಸ್ಟ್ ಬರಬೇಕು, ಅಗ್ನಿ ಮೂಲೆಗೆ ಇದು ಬರಬೇಕು, ಕರೆಕ್ಟಾಗಿದೆ. ಸೌತ್ ಫೇಸಿಂಗ್ ಸೈಟಲ್ಲಿ ಬಹಳ ಚೆನ್ನಾಗಿ ಸ್ಪೇಸ್ನ ಯೂಸ್ ಮಾಡಿದ್ದಾರೆ. ಎಂಥ ದೇವ್ರ ಮನೆ ಅಂತಂದರೆ ಈ ಕಾರ್ವಿಂಗ್ ನೋಡಿಬಿಟ್ರೆ ನೀವು ಒಂದು ಸರಿ ಆಶ್ಚರ್ಯಚಕಿತರಾಗ್ಬಿಡ್ತೀರ. ಇದೆಲ್ಲ ಫುಲ್ ಎಲ್ಲ ಟೀಕ್ ಇದು, ಇದೇನು ಪಾಲಿಷ್ ಮಾಡಿಬಿಟ್ಟು ನಿಲ್ಸಿರಂತಾರೆ, ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ಇದು. ನೋಡಿ ಕಾಟ್ಗಳೆಲ್ಲ ಹೆಡ್ರೆಸ್ಟು, ಕಾಟು ವಾಸ್ತು ಅನುಗುಣವಾಗಿ ದೇವ್ರ ಮನೆ ಮಾಡಿ ಮೇಲೆ ಏನೂ ಓಡಾಡಬಾರ್ದು ಅಂತಿರುತ್ತೆ, ಅದೇ ಥರ ಮಾಡಿದ್ದಾರೆ. ಲಕ್ಷ್ಮಿ, ಗಣಪತಿ, ಸರಸ್ವತಿ ಇದು ಕಾರ್ವಿಂಗ್, ಅದೊಂದು ಬಿಟ್ಟೋಗಿದೆ, ತೋರಿಸ್ತೀನಿ ನೋಡಿ. ತೋರಿಸ್ತಾರೆ ಇವಾಗ ನೋಡಿ ಆ ಥರ. ನೋಡಿ ಲಕ್ಷ್ಮಿ, ಗಣಪತಿ, ಸರಸ್ವತಿ ಇದು ಕಾರ್ವಿಂಗ್ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮುಖದ ಲಕ್ಷಣಗಳು ಅಷ್ಟು ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಇಂಟರ್ನಲ್ ವಿಂಡೋಗಳೆಲ್ಲ ಟೀಕು, ಸ್ಲೈಡಿಂಗ್ ಡೋರು, ಹಿಂದೆ ನಮಗೆ ಮಿರರ್ಸು, ಫಾಲ್ ಸೀಲಿಂಗು, ಫ್ಯಾನು, AC ಗೆ ಪಾಯಿಂಟು ಎಲ್ಲ ಮಾಡಿದ್ದಾರೆ. ಇನ್ನೇನು ಪೆಂಡಿಂಗ್ ವರ್ಕ್ ಈ ಮನೆಯಲ್ಲಿ ನನಗೆ ಇನ್ನೊಂದು ಯೂನಿಕ್ ಥಿಂಗನ್ನು ತೋರಿಸ್ತೀನಿ. ಇದಾಯಿತು, ಈ ಪಾರ್ಟ್ ಆಯಿತು. ಈಗ ನೋಡಿ ಸ್ಟೆಪ್ ಡೌನ್ ಮಾಡಿದ್ದಾರೆ. ಇಲ್ಲಿ ತನಕ ಮನೆ ಬಂದು ಇಲ್ಲಿಂದ ಮನೆ ಮುಗ್ದಂಗೆ. ಈ ಡೋರು ಅಷ್ಟೇ ಟೀಕ್ ಡೋರು. ಇಲ್ಲೇನು ಮಾಡಿದ್ದಾರೆ ನೋಡಿ, ಬನ್ನಿ. ವಾಟ್ ಐ ವಿಲ್ ಶೋ ಯು ಹಿಯರ್ ಇಸ್
ಒಂದು ಮ್ಯಾಸಿವ್ ಅಂದರೆ ಮ್ಯಾಸಿವ್ ಬಿಗ್ ಬಾತ್ರೂಮ್ ಮಾಡಿದ್ದಾರೆ. ಇದಕ್ಕೆ ಏನೇನು ಫಿಕ್ಸ್ಚರ್ಸ್ ಬೇಕು ಎಲ್ಲ ಹಾಕಿದ್ದಾರೆ ನೋಡಿ. ಇದು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಬೇಕು, ಇನ್ಲೆಟ್ ಪಾಯಿಂಟ್ ಔಟ್ಲೆಟ್ ಪಾಯಿಂಟು ವಾಷಿಂಗ್ ಮಿಷಿನಿಗೆ ಬೇಕು, ಒಂದು ಹ್ಯಾಂಡ್ ವಾಶ್ ಹಾಕಿದ್ದಾರೆ. ಪಕ್ಕದಲ್ಲಿ ರೈಟಲ್ಲಿ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದಿಸ್ ಹೌಸ್ ಟೂರ್ ಆಫ್ ಗ್ರೌಂಡ್ ಫ್ಲೋರ್. ಈಗ ಮೇಲೆ ಹೋಗೋಣ ಬನ್ನಿ. ಮೇಲ್ಗಡೆ ಒಂದು ರೂಮ್ ಕೆಳಗೆ ತೋರಿಸಿದೆ. ಮೇಲ್ಗಡೆ ನನ್ನ ಇಷ್ಟು ದಿನಗಳ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸಲ್ಲಿ ಐ ಕ್ಯಾನ್ ಟೆಲ್ ಒನ್ ಥಿಂಗ್. ಸೌತ್ ಫೇಸಿಂಗ್ ಸೈಟು ಈಸ್ಟ್ ಫೇಸಿಂಗ್ ಮೈನ್ ಡೋರಲ್ಲಿ ಪ್ಲ್ಯಾನಿಂಗ್ ಈಸ್ ಒನ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್. ಈ ಮನೇಲಿ ಭಾಳ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇಟ್ ಮೈಟ್ ಬಿ ಇನ್ ಟರ್ಮ್ಸ್ ಆಫ್ ಒಂದು ಬೆಡ್ರೂಮ್ ತೋರಿಸ್ತೀನಿ, 1 2 3 4 ಬೆಡ್ರೂಮ್ ಇದೆ. ಬನ್ನಿ ಈಗ ಇದರ ಸ್ಪೆಷಾಲಿಟಿ ತೋರಿಸ್ತೀನಿ. ಕಾಟ್ಗಳು ಹಾಕಿದ್ದಾರೆ, ಮೇಲೆ ಫಾಲ್ ಸೀಲಿಂಗು, AC ಆಪ್ಷನ್ಸು, ಹೆಡ್ ರೆಸ್ಟು, ಕಾಟ್ಗೆ ಹೆಡ್ ರೆಸ್ಟು, ಆಮೇಲೆ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಲೇಟೆಸ್ಟ್ ಡಿಸೈನ್ ವಾರ್ಡ್ರೋಬ್ಗಳಿವೆಲ್ಲ. ಹ್ಯಾಂಡ್ ವಾಶ್ ಇಲ್ಲೇ ಒಂದು ಮ್ಯಾಸಿವ್. ಎರಡನೇದು ಬಾತ್ರೂಮ್ ತೋರಿಸ್ತಿರೋದು. ಇಷ್ಟು ದೊಡ್ಡ ಬಾತ್ರೂಮ್ ಭಾಳ ಕಷ್ಟ ಸಿಗಲಿಕ್ಕೆ. ವೆರಿ ವೆಲ್ ಪ್ಲ್ಯಾನ್ಡ್ ಡಿಸೈನು, ವರ್ಕ್ಮೆನ್ಶಿಪ್ಪು, ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೂಸ್ ಟು ಬಿಲ್ಡ್ ಅ ಹೌಸು ಎಲ್ಲ ಚೆನ್ನಾಗಿದೆ. ರೂಮ್ ನಂಬರ್ ಇದು 3 ವಿತ್ ಬಾಲ್ಕನಿ ಇದೆ. ಇದು ರೂಮ್ ನಂಬರ್ 3 ವಿತ್ ಬಾಲ್ಕನಿ. ಒಂದೊಂದು ಬೋಲ್ಟ್ಗಳು, ಒಂದೊಂದು ಟೀಕ್ ಡೋರ್ಗಳು. ಈಗ ಯು ಕ್ಯಾನ್ ಹ್ಯಾವ್ ದ ಲುಕ್ ಆಫ್ ದ ಪ್ರಾಪರ್ಟಿ. ವ್ಯೂ ಹೇಗಿದೆ ಸುತ್ತಮುತ್ತ ಮನೆಗಳು, ಅದೊಂದು ಭಾಳಷ್ಟು ಜನ ಕೇಳೋಂಥ ಮನೆಗಳಾಗಿದೆಯಾ ಈ ಏರಿಯಾದಲ್ಲಿ? ಈ 15-20 ನಿಮಿಷ ಫ್ರಮ್ ಮೈಸೂರು ಸಿಟಿ ಸೆಂಟ್ರ್ ಅಂತಾರ, ಯಾವ ಥರ ಇದೆ ಸರ್ ಈ ಮನೆ. ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್ ಹೌಸ್, ಸೂಪರ್ ಹೌಸ್. ಬನ್ನಿ ಈಗ ನಾನು ರೂಮ್ ನಂಬರ್ 4 ತೋರಿಸ್ತೀನಿ. ಎಲ್ಲ ರೂಮ್ಗಳಲ್ಲೂ ಕಾಟ್ಗಳು ಹಾಕಿದ್ದಾರೆ. ಅದಾದ ನಂತರ ಅಂದರೆ ಈ ವಿಡಿಯೋ ಸ್ವಲ್ಪ ಲೆಂತಿಯರ್ ಆಗಿಬಿಡುತ್ತೆ. ಯಾಕೆ ಲೆಂತಿಯರ್ ಆಗುತ್ತೆ, ಅಷ್ಟಿದೆ ಇಲ್ಲಿ ಕಂಟೆಂಟ್ ಈ ಮನೇಲಿ. ಈಗ ನೆಕ್ಸ್ಟ್ ನೋಡಿ ಯಾವ ಥರ ಇದೆ ಲೈಟ್, ಡ್ರಾಪ್ ಲೈಟ್. ರೂಮ್ ನಂಬರ್ 4 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಬಾಲ್ಕನಿ ಇದೆ. ಟವರ್ ಬೋಲ್ಟ್ಗಳಿಗೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಇದು. ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗು, ಅಟ್ಯಾಚ್ ಬಾತ್ರೂಮ್. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಲೈಟಿಂಗು ಒಳಗೆಲ್ಲ. ಅಟ್ಯಾಚ್ ಬಾತ್ರೂಮು ನೋಡಿ, ಸೂಪರ್ ಆಗಿದೆ. ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲಿ ಡನ್. ಈ ವಿಡಿಯೋನ ಸ್ನೇಹಿತರೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾಳ ಅಚ್ಚುಕಟ್ಟಾಗಿ ಕಟ್ಟಿರುವಂಥ ಮನೆ. ಇದರ ಇನ್ನಷ್ಟು ಮಾಹಿತಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.